ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದಂಗೆ ನನ್ನ ಡಯಟ್ ರುಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಡಯಟ್ ಪ್ಲಾನ್ನ ಮಾಡ್ತಿದ್ದೀನಿ, ನನ್ನ ಡಯಟ್ ಡೇ 1 ಹೇಗೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಡಯಟ್ ರುಟೀನ್ ಬಂದು ನಾನು 21 ಡೇಸ್ ಚಾಲೆಂಜ್ನ ಫಸ್ಟ್ ಆಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ 21 ಡೇಸ್ ಅಂತ ಅಂದರೆ, ನಾವು ಯಾವುದೇ ಕೆಲಸ 21 ಡೇಸ್ ಯಾವುದೇ ಅಡೆತಡೆಗಳಿಲ್ಲದೆ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಆ ಕೆಲಸ ಹಾಗೆ ಆಗುತ್ತೆ ಅಂತಾರಲ್ಲ. ಸೊ ಅದೇ ಒಂದು ರೀಸನ್ಗೆ 21 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಈ 21 ಡೇಸ್ ರುಟೀನಲ್ಲಿ ನಾನು ಫುಲ್ ಆ್ಯಂಡ್ ಫುಲ್ ವೆಸ್ಟರ್ನ್ ಫುಡ್ ಅನ್ನ ಆಪ್ಟ್ ಮಾಡ್ಕೊಂತಿದ್ದೀನಿ. ಸೊ ವೆಸ್ಟರ್ನ್ ಫುಡ್ ಅಂದ್ರೆ ಸಲಾಡ್ ಆಗಿರ್ಬೋದು, ಸೂಪ್, ಸ್ಮೂದೀಸ್, ಈ ತರ. ಯೂಶಲಿ ನಾನು ಮುಂಚೆ ಡಯಟ್ ಎಲ್ಲ ಮಾಡಿದಾಗ ಇಂಡೋ ವೆಸ್ಟರ್ನ್ ನ ಮಿಕ್ಸ್ ಮಾಡಿ ಒಂದು ಡಯಟ್ ಚಾರ್ಟ್ ನನಗೆ ಅಂತ ಪ್ರಿಪೇರ್ ಮಾಡ್ಕೊಂತಿದ್ದೆ. ಸೊ ಇಂಡೋ ವೆಸ್ಟರ್ನ್ ಅಂತ ಅಂದ್ರೆ ಒಂದಿನ ಓಟ್ಸ್ ಆಗಿರ್ಬೋದು, 4 ಇಡ್ಲಿ ತಿನ್ನೋ ಕಡೆ 2 ಇಡ್ಲಿ, 3 ದೋಸೆ ತಿನ್ನೋ ಕಡೆ 1/4 ದೋಸೆ. ಸೇಮ್ ನಮ್ಮ ಏನಿದೆ, ನಮ್ಮ ಡೇ ಟು ಡೇ ನಾವೇನ್ ತಿಂತೀವಿ, ವೈಟ್ ರೈಸ್ ಬದಲು ಬ್ರೌನ್ ರೈಸ್, ರಾಗಿ ಬಾಲ್, ಚಪಾತಿ, ಈ ತರದ್ದು ನಾನು ಫಾಲೋ ಮಾಡ್ತಿದ್ದೆ. ಈ ಸಲ 21 ಡೇಸ್ ಹಾರ್ಟ್ ಚಾಲೆಂಜ್ ಅಲ್ಲಿ ಫುಲ್ ಅಂಡ್ ಫುಲ್ ವೆಸ್ಟರ್ನ್ ಫುಡ್ ರುಟೀನ್ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದ್ರೆ, ನನಗೆ ಇನಿಷಿಯಲ್ ಫಸ್ಟ್ ಒಂದು 2 to 3 kgs ಇಳಿಸೋದು ತುಂಬಾ ಸ್ವಲ್ಪ ಟೈಮ್ ತಗೊಳುತ್ತೆ. ನನ್ನ ಬಾಡಿ ಆ ತರನೇ ನಾನು ನೋಡ್ದಂಗೆ. ಈ ವೆಸ್ಟರ್ನ್ ಫುಡ್ ನಾವು ಸಲಾಡು, ಸೂಪು, ಸ್ಮೂದೀಸ್ ಇಂದ ನನಗೆ ಒಂದ್ ಸ್ವಲ್ಪ ಬೇಗನೆ ಆ ಕಿಲೋಸ್ನ ರಿಡ್ಯೂಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ. ಸೊ ನಾನೇನು ಅರ್ಜೆಂಟ್ ಆಗಿ ಬಾಡಿ ವೇಟ್ ಫುಲ್ಲು ಬೇಗ ರಿಡ್ಯೂಸ್ ಮಾಡಬೇಕು ಅದಕ್ಕೆ ಅಂತ ಏನಲ್ಲ. ಒಂದು ಇನಿಷಿಯಲ್ ಕಿಲೋಸ್ ನಮ್ಗೆ ಬೇಗ ರಿಡ್ಯೂಸ್ ಆಗ್ತಾ ಹೋದ್ರೆ ಆಮೇಲೆ ನಮ್ಮ ಇಂಡೋ ವೆಸ್ಟರ್ನ್ ಫುಡ್ ಏನಿದೆ ರೊಟೀನ್ಗೆ ಏನಂತಂದ್ರೆ ಆಮೇಲೆ ಗ್ರಾಜುಯಲಿ ವೇಟ್ ಲಾಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಒಂದು ಪ್ಲಾನ್ ನ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಗೆ ಮುಂಬರುವ ದಿನಗಳಲ್ಲಿ ಎಲ್ಲ ರೆಸಿಪೀಸ್ನು ತೋರಿಸ್ತೀನಿ ನನ್ನ 21 ಡೇಸ್ ಹಾರ್ಟ್ ಚಾಲೆಂಜ್ ಅಲ್ಲಿ. ಇವತ್ತು ನನ್ನ ಏನಂತಾರೆ ಡಯಟ್ ಬಂದು ಡೇ 1 ಆಗಿರುತ್ತೆ. ಸೊ ಈ ಡೇ 1ಗೆ ನಾನೇನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈ ಗ್ಲಾಸ್ ಅಲ್ಲಿ ಅರೌಂಡ್ 8 to 10 ಗ್ಲಾಸಸ್ ಆಫ್ ವಾಟರ್ ನ ಕುಡಿತೀನಿ ಅಷ್ಟೇ. ಇವತ್ತು ನನ್ನ ಡಯಟ್ ಏನು ಬರೀ ವಾಟರ್ ಡಯಟ್, ಏನ್ ಬರೀ ವಾಟರ್ ಕುಡಿತೀರಾ ಅಂದ್ರೆ ಹೌದು, ನಾನು ಫಸ್ಟ್ ಡೇ ಬಂದು ವಾಟರ್ ಡಯಟ್ ನ ಫಾಲೋ ಮಾಡ್ತಾ ಇದ್ದೀನಿ. ಈ ವಾಟರ್ ಡಯಟ್ ಫಾಲೋ ಮಾಡೋದ್ರಿಂದ ನಮ್ಗೆ ಏನಂತಾರೆ, ಈ ತರ ಒಂದು ಡಯಟ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ. ಸೊ ಎಲ್ಲಾರ ಬಾಡಿನೂ ಡಿಫ್ರೆಂಟ್, ಎಲ್ಲಾರ ಬಾಡಿ ಒಂದೇ ತರ ಇರಲ್ಲ. ನಾನು ಇದಕ್ಕೂ ಮುಂಚೆನೂ ವಾಟರ್ ಡಯಟ್ ನ ಮಾಡಿರೋದ್ರಿಂದ ನನ್ಗೆ ಇದು ಈಸಿನೇ. ಇವಾಗ ಕೆಲವ್ರಿಗೆ ಉಪವಾಸ ಇರಕ್ಕಾಗಲ್ಲ, 1 ಡೇ ಫುಲ್ಲು ಉಪವಾಸ ಇದ್ರೆ ಅವ್ರಿಗೆ ತಲೆನೋವು, ಸುಸ್ತು, ಈ ತರ ಆಗುತ್ತೆ. ಅಂಥವ್ರು ದಯವಿಟ್ಟು ಇದನ್ನ ಫಾಲೋ ಮಾಡಬೇಡಿ ಅಂತಾನೆ ಹೇಳ್ತೀನಿ. ನನ್ನ ಬಾಡಿ ಇದಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಫಾಲೋ ಮಾಡ್ತಿದ್ದೀನಿ. ನಾನು ಯಾಕೆ ಪರ್ಟಿಕ್ಯುಲರ್ಲಿ ಡೇ 1 ವಾಟರ್ ಡಯಟ್ ನಾನು ಅನ್ಕೊಂಡಿರೋದು ಅಂತ ಅಂದ್ರೆ, ವಾಟರ್ ಡಯಟ್ ಇಂದ ತುಂಬಾ ಬೆನಿಫಿಟ್ಸ್ ಅಂತೂ ಇದೆ. ಇದನ್ನ 48 hours ಮಾಡ್ತಾರೆ, 72 hours ಕೂಡ ಮಾಡೋರು ಇದ್ದಾರೆ. ಬಟ್ ನನಗೆ ಅಷ್ಟೊಂದು 48 hours 72 hours ಅಂದ್ರೆ ಆಲ್ಮೋಸ್ಟ್ 3 days ಆಗೋಗುತ್ತೆ. ಸೊ ಅಷ್ಟೊಂದು ದಿನ ಎಲ್ಲ ನನಗೆ ಮಾಡೋದಕ್ಕೆ ಆಗಲ್ಲ. ನಾನು ಹಾರ್ಡ್ಲಿ ಒಂದು 24 hours ವಾಟರ್ ಡಯಟ್ ಅಲ್ಲಿ ಇರ್ತೀನಿ. ನನಗೆ ಫಾಸ್ಟಿಂಗ್ ಮಾಡಿ ಅಭ್ಯಾಸ ಇದೆ. ಈ ವಾಟರ್ ಡಯಟ್ ನಾವು ಫಸ್ಟ್ ಡೇ ಸ್ಟಾರ್ಟ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ, ನಾವು ಫಸ್ಟ್ ನಮ್ಮ ಬಾಡಿನ ಪ್ರಿಪೇರ್ ಮಾಡ್ತಾ ಇದೀವಿ, ಪ್ರಿಪೇರ್ ಮಾಡ್ಕೊಳಕ್ ಆಗುತ್ತೆ ಈ ಡಯಟ್ಗೆ ಅಂತ ಹೇಳ್ಬೋದು. ಯೂಶಲಿ ನಮ್ಗೆ ಇವಾಗ ಒಂದು ಸಿಸ್ಟಮೇ ಆಗಿರ್ಬೋದು, ಫೋನೇ ಆಗಿರ್ಬೋದು, ಏನೋ ಒಂದ್ ಸ್ವಲ್ಪ ಸ್ಲೋ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ರೀಸೆಟ್ ಮಾಡಿ ಅದನ್ನ ಮತ್ತೆ ಫಸ್ಟ್ ಇರೋ ತರಾನೇ ಒಂದು ಮೋಡ್ಗೆ ತರ್ತೀವಲ್ವಾ. ಹಾಗೆ ನಮ್ಮ ಬಾಡಿ ಡೇ ಟು ಡೇ ಲೈಫ್ ಅಲ್ಲಿ ನಾವು ಅದು ಇದು ಜಂಕ್ ತಿಂದಿರ್ಬೋದು, ಹಾಳು ಮೂಳು ತಿಂದಿರ್ತೀವಿ. ಆ ಟೈಮಲ್ಲಿ ನಮ್ಮ ಬಾಡಿನ ನಾವು ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ಈ ವಾಟರ್ ಡಯಟ್ ಹೆಲ್ಪ್ ಮಾಡುತ್ತೆ. ಸೊ ನಮ್ಗೆ ಫಿಸಿಕಲಿನೂ ಹೆಲ್ಪ್ ಮಾಡುತ್ತೆ, ಮೆಂಟಲಿ ಕೂಡ. ನಾವು ಇವಾಗ ಒಂದು ಡಯಟ್ಗೆ ಪ್ರಿಪೇರ್ ಆಗ್ತಿದೀವಿ ಅಂದ್ರೆ ಮೆಂಟಲಿ ಕೂಡ ಈ ವಾಟರ್ ಡಯಟ್ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಬಾಡಿ ಡಿಟಾಕ್ಸಿಫಿಕೇಶನ್ ಕೂಡ ಆಗುತ್ತೆ. ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಹೇಗೆ ರಿಮೂವ್ ಮಾಡುತ್ತೆ ಅಂದ್ರೆ, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ನಾವು ತಿಂತಿದ್ರೆ ಡೈಲಿ ಅದು ವರ್ಕ್ ಮಾಡ್ತಿರುತ್ತೆ. ಈಗ ನೀರು ಕುಡಿಯೋದ್ರಿಂದ ಅದು ಅದ್ರ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ. ನಾವು ಜಾಸ್ತಿ ಯೂರಿನೇಟ್ ಮಾಡಿದಾಗ ಯೂರಿನ್ ಅಲ್ಲಿ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನಮ್ಮ ಬಾಡಿ ಆಲ್ ಟುಗೆದರ್ ಈ ಡಯಟ್ಗೆ ಪ್ರಿಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು, ಅದು ಮೆಂಟಲಿ ಫಿಸಿಕಲಿ ಕೂಡ. ಇದು ಮಾಡೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನೀವು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಇನ್ನು ನೀವು ಇನ್ ಕೇಸ್ ಇದನ್ನೆಲ್ಲ ನಮ್ಗೆ ಮಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ, ನಮ್ಗೆ ಅಭ್ಯಾಸ ಇಲ್ಲ ಫಾಸ್ಟಿಂಗ್ ಮಾಡಿ ಅಂದ್ರೆ ದಟ್ಸ್ ಓಕೆ. ನೀವು ಯೂಶಲಿ ನಾನು ನೆಕ್ಸ್ಟ್ ಡೇ 2 ಇಂದ ತೋರಿಸ್ತೀನಲ್ಲ ರೆಸಿಪೀಸ್, ಅದರಿಂದನೂ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಮೇನ್ ಇದನ್ನ ನಾನು ಸ್ಟಾರ್ಟ್ ಮಾಡ್ತಿರೋದು, ನನಗೆ ಇದು ವರ್ಕ್ ಮಾಡಿದೆ, ಅದರಿಂದ ನಾನು ಇದರಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿದ್ದೀನಿ. ಡಯಟ್ದು ಇನ್ನೊಂದು ಕ್ರೈಟೀರಿಯಾ ಏನು ಅಂತ ನಾನು ಹೇಳೋದಾದ್ರೆ, ನೀವು ಇವಾಗ ವಾಟರ್ ಡಯಟ್ ನ ಸ್ಟಾರ್ಟ್ ಮಾಡಿದ ತಕ್ಷಣ ಫೋರ್ಸ್ಫುಲಿ ವಾಟರ್ ಏನೋ ಕುಡಿಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ನೀರು ಕುಡಿಬೇಕು ಅಂತ ಅನ್ಸುತ್ತೋ ಅವಾಗ ಮಾತ್ರ ಕುಡೀರಿ. ನೀವು ಫೋರ್ಸ್ಫುಲಿ ಏನಾದ್ರೂ ನೀರು ಕುಡಿದ್ರೆ ಅದು ಒಂಥರ
ಏನ್ ಅನ್ಸುತ್ತೆ, ಒಂಥರ ನೀರ್ ಜಾಸ್ತಿ ಕುಡಿತಿದ್ರೆ ನಿಮ್ಗೆ ನೀರ್ ಮೇಲೆ ಜಿಗುಪ್ಸೆ ಆಗಂಗ್ ಆಗೋಗುತ್ತೆ. ಆ ತರ ಎಲ್ಲ ಮಾಡ್ಕೋಬೇಡಿ. ನೀವು ನೀರು ಯಾವಾಗ ಬೇಕೋ ಅವಶ್ಯಕತೆ ಇದೆ ಕುಡೀರಿ, ಬಟ್ ಏಮ್ ಮಾಡಿ 8 to 10 ಗ್ಲಾಸಸ್ ಕುಡಿಬೇಕು ಒಂದಿನಕ್ಕೆ ಅಂತ ಅನ್ನೋದನ್ನ ಮಾತ್ರ ಏಮ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಫಸ್ಟ್ ಡೇ ಆಫ್ ಯುವರ್ ಏನಂತಾರೆ ಈ ಡಯಟ್ ಬಂದು ನಿಮ್ಗೆ ಕ್ಯಾಲೋರೀಸ್ ಡಿಫಿಶಿಯೇಟ್ ಕೂಡ ಆಗುತ್ತೆ, ಅದರಿಂದನೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಈ ಏನಂತಾರೆ ಈ ಫಾಸ್ಟಿಂಗ್ ನ ಬ್ರೇಕ್ ಮಾಡ್ಬೇಕು ಅಂತ ಒಂದಿನ ಫುಲ್ ಉಪವಾಸ ಇದೆ ಬರೀ ನೀರ್ ಕುಡ್ದೆ ಅಂತ ಏನಂದ್ರೆ ಅದನ್ನ ತಿಂದ್ರೆ ಇದೇನು ವೇಸ್ಟ್ ಇದನ್ನ ಮಾಡಿನು ಅಂತ ಹೇಳ್ಬೋದು. ಸೊ ಈ ಫಾಸ್ಟಿಂಗ್ ನ ನೀವು ಬ್ರೇಕ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಜ್ಯೂಸ್ ಕುಡೀರಿ, ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಇಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ತರ ತಿಂದು ನಮ್ಮ ಫಾಸ್ಟಿಂಗ್ ನ ಬ್ರೇಕ್ ಮಾಡ್ಬೇಕಾಗುತ್ತೆ. ನೀವ್ ಯಾವ್ದಾದ್ರು ಒಳ್ಳೆ ಮೀಲ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಅದು ಅಟ್ಲೀಸ್ಟ್ ಈ ಫಾಸ್ಟಿಂಗ್ ಸ್ಟಾಪ್ ಆಗಿ ಒಂದ್ 6 hours ಆದ್ಮೇಲೆ ನೀವು ಮೀಲ್ ತಗೋಬೇಕು. ಅದಕ್ಕೂ ಮೀಲ್ ಅಂದ್ರೆ ಅನ್ನ ಸಾರು ಈ ತರದಲ್ಲದೆ ಪ್ರೋಟೀನ್ ರಿಚ್ ಮೀಲ್ ಯಾವ್ದಾದ್ರು ಫುಲ್ಲಿ ಪ್ರೋಟೀನ್ ಏನಂತಾರೆ ಸಲಾಡ್ ಬೌಲ್ ನ ತಿಂದ್ರೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಯಾವ ತರ ಫಾಸ್ಟಿಂಗ್ ನ ಬ್ರೇಕ್ ಮಾಡ್ತೀನಿ ಅನ್ನೋದನ್ನು ನಾನು ಮುಂಬರುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು ಇಷ್ಟೇನೆ, ನನ್ನ ಡೇ 1 ನಾನು ಈ ವಾಟರ್ ಫಾಸ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಯಾರೆಲ್ಲ ಈ ಡಯಟ್ ರುಟೀನ್ ಫಾಲೋ ಮಾಡಬೇಕು ಅನ್ಕೊಳ್ಳೋರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನೊಂದು ಡಿಸ್ಕ್ಲೇಮರ್ ಕೂಡ ಹೇಳ್ತೀನಿ, ಯಾರಿಗಾದ್ರೂ ಏನಾದ್ರೂ ಹೆಲ್ತ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರೆ, ಫಾರ್ ಎಕ್ಸಾಂಪಲ್ ಲೇಡೀಸ್ ಅಂದ್ಮೇಲೆ ಥೈರಾಯ್ಡ್ ಆಗಿರ್ಬೋದು, ಇಲ್ಲ ನಿಮ್ಗೆ ಈ ತರ ಫಾಸ್ಟಿಂಗ್ ಮಾಡೋದ್ರಿಂದ ತೊಂದರೆಗಳಾಗೋ ತರ ಇದ್ರೆ, ಮೆಡಿಕೇಶನ್ಸ್ ಅಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಫಾಲೋ ಮಾಡಬೇಡಿ. ಇನ್ನು ಇದ್ರ ಬಗ್ಗೆ ಏನೋ ಐಡಿಯಾ ಇಲ್ಲದೆ ಬ್ಲೈಂಡ್ ಆಗಿ ಕೂಡ ನೀವು ಏನು ಫಾಲೋ ಮಾಡಬೇಡಿ. ನನ್ನ ಬಾಡಿ ಹೇಗೆ ವರ್ಕ್ ಆಯ್ತು ಅನ್ನೋದು ನನಗೆ ಗೊತ್ತು. ನಾನು ಇದಕ್ಕೂ ಮುಂಚೆನೂ 1-2 ಸಲ ಡಯಟ್ ರುಟೀನ್ ಎಲ್ಲ ಫಾಲೋ ಮಾಡಿದ್ದೀನಿ. ನಾನು 3 years ಬ್ಯಾಕ್ ಓವರ್ ವೈಟ್ ಇದ್ದೆ, ಅರೌಂಡ್ 72 kgs ಇದ್ದೆ. ಆಗ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ, ಕನ್ಸೀವ್ ಆಗ್ಬೇಕಿತ್ತು, ಸೊ ವೆಯ್ಟ್ ಲಾಸ್ ಮಾಡೋಣ ಅಂತ ನಾನು ಅರೌಂಡ್ 2.5 months ಅಲ್ಲಿ 9 kilos ಕೂಡ ರಿಡ್ಯೂಸ್ ಮಾಡಿದ್ದೆ. ಅದು ಫುಲ್ ಅಂಡ್ ಫುಲ್ ಇಂಡೋ ವೆಸ್ಟರ್ನ್ ಫುಡ್ ರುಟೀನ್ ನ ಫಾಲೋ ಮಾಡಿ, ಅದ್ರ ಜೊತೆಗೆ ನಾನು 10,000 ಸ್ಟೆಪ್ಸ್ ಡೈಲಿ ಮಾಡ್ತಿದ್ದೆ. ಇನ್ನು 45 minutes ವರ್ಕೌಟ್ ಕೂಡ ಮಾಡ್ತಿದ್ದೆ ಮನೆಯಲ್ಲೇ, ಜಿಮ್ ಎಲ್ಲ ಏನೂ ಇಲ್ಲ. ಸೊ ಅದರಿಂದ ನಾನು ಅರೌಂಡ್ 9 kgs ನ ಲಾಸ್ ಮಾಡಿದ್ದೆ. ಅರೌಂಡ್ 63 kgs 64 kgs ಇದ್ದೆ 2.5 months ಅಲ್ಲಿ ಅಷ್ಟಿದೆ. ಸೊ ಅದಾದ್ಮೇಲೆ ನಾನು ಕನ್ಸೀವ್ ಆಗಿದ್ರಿಂದ ಮತ್ತೆ ನನ್ನ ಡಯಟ್ ಅಲ್ಲಿಗೆ ಬ್ರೇಕ್ ಆಯ್ತು, ನಾನು ಮಾಡಕ್ ಹೋಗ್ಲಿಲ್ಲ. ಇವನ್ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ನೀವು ಎಕ್ಸರ್ಸೈಸ್ ಮಾಡ್ಬೋದಿತ್ತು ಅಂತ, ಬಟ್ ನನಗೆ ಫಸ್ಟ್ 3 months ಕನ್ಸೀವ್ ಆದ್ಮೇಲೆ ಫುಲ್ ನಾಸಿಯಾ ಎದ್ದಿದ್ರಿಂದ ನನಗೆ ಸುಸ್ತಾಗ್ತಿತ್ತು, ನಾನೇನನ್ನು ಫಾಲೋ ಮಾಡೋಕ್ಕಾಗಿಲ್ಲ. ಸೊ ಮಗು ಆಯ್ತು, ಮಗು ಆದ್ಮೇಲೂ ಕೂಡ ನಾನು ಏನು ಪ್ರೆಗ್ನೆಂಟ್ ಆದ್ಮೇಲೂ ನಾನು ಅಂತ ವೆಯ್ಟ್ ಗೇನ್ ಆಗಿರ್ಲಿಲ್ಲ. ಅರೌಂಡ್ 7 to 8 kgs ಮತ್ತೆ ಗೇನ್ ಬ್ಯಾಕ್ ಆದೆ. ಅದಾದ್ಮೇಲೆ ನಾನು ಸ್ವಲ್ಪ ಅಗೇನ್ ವೆಯ್ಟ್ ಗೇನ್ ಆಗಿ ಅರೌಂಡ್ 75 kgs ಆದೆ ಮಗು ಆದ್ಮೇಲೆ ಆಕ್ಚುಲಿ. ಆಮೇಲೆ ಆ 75 kg ಮತ್ತೆ ನಾನು 50 days ಆರ್ಟ್ ಚಾಲೆಂಜ್ ಅಂತ ಒಂದು 6-7 months ಬ್ಯಾಕ್ ಅದನ್ನು ತಗೊಂಡು ಅವಾಗ್ಲೂ ಇಂಡೋ ವೆಸ್ಟರ್ನ್ ಡಯಟ್ ಚಾರ್ಟ್ ನ ಫಾಲೋ ಮಾಡಿ 5 kgs 50 days ಅಲ್ಲಿ ರಿಡ್ಯೂಸ್ ಮಾಡಿದೆ. ಸೊ ನನಗೆ ಈ ತರ ಡಯಟ್ ಆನ್ ಅಂಡ್ ಆಫ್ ಮಾಡಿರೋದ್ರಿಂದ ಅಭ್ಯಾಸ ಕೂಡ ಇದೆ. ಅದರಿಂದ ವಾಟರ್ ಡಯಟ್ ನಾನು ಆ ಎಲ್ಲ ಡಯಟ್ ಮಾಡ್ಬೇಕಾದ್ರೆ ಫಾಲೋ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಅಭ್ಯಾಸ ಇರೋದ್ರಿಂದ ಇದು ನನ್ಗೆ ಈಸಿನೇ. ನಾನು ಅದಕ್ಕೆ ಫಸ್ಟ್ ನಿಮ್ಗೆ ಡಿಸ್ಕ್ಲೇಮರ್ ಹೇಳ್ತಿರೋದು, ಯಾರಾದ್ರೂ ಬ್ಲೈಂಡ್ಲಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಇನ್ ಕೇಸ್ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರು ನಿಮ್ ಡಾಕ್ಟರ್ ಹತ್ರ ಒಂದು ಸಜೆಷನ್ ನ ತಗೊಂಡು ಇದನ್ನ ಫಸ್ಟ್ ನೀವು ಫಾಲೋ ಮಾಡಿ. ಸೊ ಎಲ್ಲ ಯಾರಾದ್ರೂ ಫಾಲೋ ಮಾಡ್ತಾ ಇದ್ದೀರಾ, ನನ್ಗಾಗುತ್ತೆ ಅನ್ನೋರು ದಯವಿಟ್ಟು ಫಾಲೋ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನನ್ನ ಏನು ವಾಟರ್ ಡಯಟ್ ನ ಫಸ್ಟ್ ವಾಟರ್ ಈಗ ನಾನು ಕುಡಿತೀನಿ. ನಾನ್ ಡಯಟ್ ಅಲ್ಲಿ ಇದೀನಿ ಅಂತ ಡಯಟ್ ಫುಡ್ ನೇ ನಮ್ಮ ಮನೆಯವ್ರಿಗೂ ತಿನ್ನೋದಿಕ್ಕೆ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಂತ ನಾನು ಶಾವ್ಗೆ ಬಾತ್ನ ಮಾಡ್ತಿದ್ದೆ. ನಮ್ಮ ಏರಿಯಾದಲ್ಲಿ ಬೆಳಗ್ಗೆನೆ ಕರೆಂಟ್ ನ ಕಟ್ ಮಾಡಿದ್ರು. ನಾನು ಕರೆಂಟ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೆ. ನನ್ ಕಿಚನ್ ಅಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ನಾನ್ ಎಮರ್ಜೆನ್ಸಿ ಲೈಟ್ ಕೂಡ ಚಾರ್ಜ್ ಹಾಕಿರ್ಲಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿದೆ ಕರೆಂಟ್ ಬಂದ್ಮೇಲೆ ತಿಂಡಿ ಮಾಡೋಣ ಅಂತ. ಬಟ್ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಅದಕ್ಕೆ ಸರಿ ಇನ್ನೇನು ವೇಟ್ ಮಾಡೋದು ಅಂತ ಶಾವ್ಗೆ ಬಾತ್ನ ಮಾಡೋದಕ್ಕೆ ಬಂದೆ. ಅದಕ್ಕೆ ಒಂದ್ ಸ್ವಲ್ಪ ಲೈಟಿಂಗ್ಸ್ ಕಮ್ಮಿ ಇರುತ್ತೆ ಕಿಚನ್ದು. ಅದು ಅಲ್ಲದೆ ನಾನು ಯೂಶಲಿ ಶಾವ್ಗೆ ಬಾತ್ಗೆ ಎಲ್ಲಾ ತರ ತರಕಾರಿ ಹಾಕ್ಬಿಟ್ಟೆ ಮಾಡೋದು. ಇವತ್ತು ಆಲ್ರೆಡಿ ಕರೆಂಟ್ ಬೇರೆ ಹೋಗಿರೋದ್ರಿಂದ ನಾನ್ ಬೇರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡದ್ನಲ್ಲ, ಅದಕ್ಕೆ ಸಿಂಪಲ್ ಆಗಿ ಶಾವ್ಗೆ ಬಾತ್ನ ಮಾಡಿ ಮುಗಿಸ್ದೆ. ಇನ್ನು ಇದು ನನ್ನ ಸೆಕೆಂಡ್ ಕಪ್ ಆಫ್ ವಾಟರ್. ಈ ವಿಡಿಯೋ ಫುಲ್ ನಾನ್ ಎಷ್ಟ್ ಕಪ್ ವಾಟರ್ ನ ಕುಡ್ದೆ ಅನ್ನೋದನ್ನ ಕೂಡ ನಿಮ್ಗೆ ರೆಫರೆನ್ಸ್ ಗೆ ತೋರಿಸಿರ್ತೀನಿ. ನಾನು ಒಂದೇ ಸಮ ನೀರ್ ಕುಡಿಲಿಲ್ಲ. ಅವಾಗ ನಾನು ಅದು ಇದು ನನ್ ರೊಟೀನ್ ಕೆಲ್ಸಗಳನ್ನೆಲ್ಲ ಮಾಡ್ತಾ ಯಾವಾಗ ಬಾಯಾರಿಕೆ ಆಯ್ತು ಅವಾಗ ನೀರ್ ಕುಡ್ದೆ. ನನ್ ರೊಟೀನನ್ನೆಲ್ಲ ನೋಡೋದಿಕ್ಕೆ ನಿಮ್ಗೂ ಬೋರ್ ಆಗುತ್ತೆ ಅಂತ ಅದನ್ನೇ ನಾನ್ ತೋರ್ಸಿಲ್ಲ. ನೀರ್ ಕುಡಿತಿರೋದ್ ಮಾತ್ರ ವಿಡಿಯೋ ಮಾಡ್ಕೊಂಡು ಕ್ಲಿಪ್ಪಿಂಗ್ಸ್ ನೆಲ್ಲ ಆಡ್ ಮಾಡಿದೀನಿ ಅಷ್ಟೇ.
ಇನ್ನು ಇವತ್ತು ಟೈಮ್ ಯಾವ ತರ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ನೋಡ್ತಿದ್ದಂಗೆ ಮಧ್ಯಾಹ್ನನೇ ಆಗೋಯ್ತು. ಇನ್ ಮಧ್ಯಾಹ್ನ ನನ್ನ ಹಸ್ಬೆಂಡ್ಗೆ ಏನ್ ಅಡ್ಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಅಡ್ಗೆ ಮನೆಗೆ ಬಂದು ಸರಿ ಕಿಚಡಿ ಮಾಡೋಣ ಅಂತ ಅಕ್ಕಿ ಬೇಳೆನ ತೊಳ್ದು ಅದನ್ನ ಕೂಡ ನೆನ್ಸಿಟ್ಟೆ. ಮನೇಲಿ ಪಾಲಕ್ ಸೊಪ್ಪಿರೋದ್ರಿಂದ ಪಾಲಕ್ ಸೊಪ್ಪಿನ ಕಿಚಡಿನೇ ಮಾಡೋಣ ಅಂತ ಪಾಲಕ್ ಸೊಪ್ಪನ್ನ ಕೂಡ ತೊಳ್ದು ಅದನ್ನು ಬೇಯಿಸಕ್ಕಿಟ್ಟು, ಇನ್ನು ಈ ಕಡೆ ಕುಕ್ಕರ್ ಅಲ್ಲಿ ಅಕ್ಕಿ ಬೇಳೆ ಕೂಡ ಬೇಯಕ್ಕೆ ಇಟ್ಟೆ. ಈ ಸೈಡು ಒಗ್ಗರಣೆಗೆ ಅಂತ ಎಲ್ಲಾ ಐಟಮ್ನು ಹೆಚ್ಚಿಟ್ಕೊಂತಾ ಇದ್ದೆ. ನನ್ಗೆ ಗೊತ್ತಿತ್ತು ಈ ಡಯಟ್ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಂಗೆ 1 to ಡಬಲ್ ಕೆಲಸ ಆಗೇ ಆಗುತ್ತೆ ಅಂತ. ಯಾಕಂತ ಅಂದ್ರೆ 3 ಜನಕ್ಕೂ ಸಪ್ರೇಟ್ ಅಡ್ಗೆನ ಮಾಡ್ಬೇಕು, ನನ್ ಮಗುಗೂ ಸಪ್ರೇಟ್ ಆಗಿ, ಹಸ್ಬೆಂಡ್ಗೆ, ನನ್ಗೆ ಅಂತ. ಇನ್ನು ಅದಕ್ಕೆ ಸಪ್ರೇಟ್ ಆಗಿ ತರಕಾರಿ ಹೆಚ್ಚೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಎಲ್ಲದೂ ನನ್ಗೆ ಕಷ್ಟ ಆಗುತ್ತೆ. ಜೊತೆಗೆ ವಿಡಿಯೋ ಬೇರೆ ಮಾಡ್ಬೇಕಲ್ವಾ. ಆದ್ರೂನು ಪರವಾಗಿಲ್ಲ ಮಾಡೋಣ, ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನ್ ಕೂಡ ಇದನ್ನ ಮಾಡಿದೆ. ಇದ್ರೊಂದಿಗೆ ನಾನ್ ನಿಮ್ಮೆಲ್ಲರಿಗೂ ಒಂದ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವೆಲ್ಲರೂ ವಿಡಿಯೋನ ನೋಡ್ತಿದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಿಲ್ಲ. ಇನ್ನು ಕೆಲವರಂತೂ ವಿಡಿಯೋ ನೋಡ್ತಿದ್ದಾರೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ. ಅದು ನನ್ನ ಯೂಟ್ಯೂಬ್ ಅನಾಲಿಟಿಕ್ಸ್ ಅಲ್ಲಿ ಗೊತ್ತಾಗ್ತಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಬಟನ್ ನ ಒತ್ತಿದ್ರೆ ನನ್ಗಿನ್ನೂ ಪ್ರೋತ್ಸಾಹ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಕಡೆ ಬೆಂದಿರುವಂತಹ ಪಾಲಕನ್ನ ಮಿಕ್ಸಿ ಜಾರಲ್ಲಿ ರುಬ್ಬಿ ಅದ್ರ ಪೇಸ್ಟ್ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಈ ಕಿಚಡಿನ 3-4 ವೆರೈಟಿ ತರ ಕೂಡ ನಾವು ಮಾಡ್ಬೋದು. ಇವತ್ತು ನಾನ್ ಮಾಡಿದ್ದೀನಲ್ಲ ಈ ಸಿಂಪಲ್ ವೆರೈಟಿ ನನ್ನ ಹಸ್ಬೆಂಡ್ಗೆ ಇಷ್ಟ. ಅವ್ರಿಗೆ ಜಾಸ್ತಿ ಮಸಾಲಾನೆಲ್ಲ ಪ್ರಿಫರ್ ಮಾಡಲ್ಲ. ಸೊ ಒಗ್ಗರಣೆ ಏನೇನಿತ್ತು ಒಗ್ಗರಣೆಗೆ ಹಾಕಿ ಬೇಯಿಸಿ ರುಬ್ಬಿರುವಂತಹ ಪಾಲಕ್ ಪೇಸ್ಟ್ನು ಇದಕ್ಕೆ ಹಾಕಿ ಕೊನೆಗೆ ಕುಕ್ಕರ್ ಅಲ್ಲಿ ಬೇಯಿಸಿರುವ ಅಕ್ಕಿ ಬೇಳೆಗೆ ಅದನ್ನ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋ ಪಾಲಕ್ ಕಿಚಡಿ ಕೂಡ ರೆಡಿ ಆಗುತ್ತೆ. ಸೊ ಹೀಗೆ ಒಬ್ರು ಹೇಳಿದ್ ನೆನ್ಪಾಯ್ತು, ವೆನ್ ಯು ಹಿಟ್ 30 ಯುಲ್ ನೋ ದ ವ್ಯಾಲ್ಯೂ ಆಫ್ ಯೋರ್ ಹೆಲ್ತ್ ಅಂತ. ಖಂಡಿತವಾಗ್ಲೂ ಅದಂತೂ ನಿಜ ಅಂತ ಹೇಳ್ತೀನಿ. ಸೊ ಇವಾಗ 20s 30s ಪ್ರತಿಯೊಬ್ರು ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವಾಗಿರೋ ಫುಡ್ ಕಲ್ಚರ್ ಡಿಫ್ರೆಂಟ್ ಆಗಿರೋದ್ರಿಂದ ಬೇಗ ಹೆಲ್ತ್ ಹಾಳ್ ಮಾಡ್ಕೊಂತಾರೆ, ಬೇಗ ವೆಯ್ಟ್ ಗೇನ್ ಆಗ್ತಾರೆ. ಸೊ ಅದರಿಂದ ನಾನ್ ಪ್ರತಿಯೊಬ್ಬರಿಗೂ ಹೇಳೋದು, ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದಕ್ಕೆ 30s ಆಗ್ಬೇಕು ಅಂತ ಇಲ್ಲ. 20s ಇಂದಾನು ನೀವು ಕೂಡ ಎಲ್ಲ ಅನ್ಕೊಂಡು ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನು ಅದು ಅಲ್ಲದೆ ನಾನು ಆಸ್ ಅ ಪೇರೆಂಟ್ ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಾವೇನ್ ಅನ್ಕೊಂತೀವಿ, ನಮ್ಮ ಮಕ್ಳು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಅನ್ಕೊಂತೀವಿ. ಅದ್ರ ಬದಲು ನಮ್ಮ ಮಕ್ಳಿಗೋಸ್ಕರ ನಾವ್ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂತ ಒಂದ್ ಥಾಟ್ ಅನ್ಕೊಂಡ್ರೇನೆ ಸಾಕು. ಅದನ್ನ ನಾವು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಕಪ್ ಆಫ್ ವಾಟರ್ನ ನಾನು ಬಿಸಿನೀರ್ನ ತಗೊಂಡೆ. ಇಷ್ಟೇನೆ ನನ್ನ ಇವತ್ತಿನ ವಾಟರ್ ಡಯಟ್. ಸೊ ಡೇ 1 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಹೋಪ್ಫುಲಿ ಇನ್ನು ನೆಕ್ಸ್ಟ್ 20 ಡೇಸ್ನು ನಾನು ಇದೇ ತರ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.